ಟ್ರೈಬ್ಸ್ ಇಲ್ಲದೆ ಇರೋ ಕಂಟ್ರೀಸೇ ಇಲ್ಲ. ಇವ್ರಗಳ ಬಿಹೇವಿಯರು, ಫುಡ್ ಹ್ಯಾಬಿಟ್ಸು ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಅವ್ರಗಳು ಡಿಫ್ರೆಂಟ್ ಆಗಿಲ್ಲ, ನಾವೇ ಡಿಫ್ರೆಂಟ್ ಆಗಿಬಿಟ್ಟಿದ್ದೀವಿ, ಅಪ್ಗ್ರೇಡ್ ಆಗಿಬಿಟ್ಟಿದ್ದೀವಿ, ಮಾಡರ್ನ್ ಆಗಿಬಿಟ್ಟಿದ್ದೀವಿ. ತುಂಬ ವರ್ಷಗಳಿಂದ ನಾವು ಒಂದೇ ಜಾಗದಲ್ಲಿ ಮನೆ ಕಟ್ಟಿಸಿ ಫ್ಯಾಮಿಲಿ, ರಿಲೇಟಿವ್ಸ್, ನಮಗೆ ಅಂತ ಕೆಲಸ, ಒಂದು ರೊಟೀನ್ ಲೈಫ್ ಕ್ರಿಯೇಟ್ ಮಾಡಿ ಆ ವಾತಾವರಣದಲ್ಲಿ ಹಾಯಾಗಿ ಬದುಕ್ತಾ ಇರ್ತೀವಿ, ಜೀವನ ಮಾಡ್ತಾ ಇರ್ತೀವಿ, ಕಂಪ್ಲೀಟ್ ಸೆಟ್ಲ್ ಆಗಿರ್ತೀವಿ. ಸಡನ್ ಆಗಿ ಯಾರೋ ಬಂದು ನಿಮ್ಮ ಮನೆ ಮೇಲೆ ರೋಡ್ ಬರ್ತಾ ಇದೆ, ಇಲ್ಲಿ ಒಂದು ಕಂಪನಿ ಬರ್ತಾ ಇದೆ, ನೀವು ಮನೆ ಖಾಲಿ ಮಾಡಿ, ನಿಮ್ಮ ಮನೆನ ಹೊಡೆದಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಹೇಗಿರುತ್ತೆ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ 2017 AL ವಿಜಯ್ ಡೈರೆಕ್ಷನಲ್ಲಿ ಜಯಂ ರವಿ, ಯುವರತ್ನ, ಸಾಯೇಶಾ ಸಾಯ್ಗಲ್, ಪ್ರಕಾಶ್ ರಾಜ್ ಆ್ಯಕ್ಟಿಂಗಲ್ಲಿ ಆ್ಯಕ್ಷನ್ ಅಡ್ವೆಂಚರ್ ಆಗಿ ರಿಲೀಸ್ ಆಗಿದ್ದ ವಣಮಗನ್ ಅನ್ನೋ ತಮಿಳ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಅಂಡಮಾನ್ ಐಲ್ಯಾಂಡ್, ಅಲ್ಲಿರೋ ಟ್ರೈಬ್ಸ್ ನ ಪೊಲೀಸರ್ಸ್ ಹೊಡೆದು ಎಲ್ಲಿಗೋ ತಗೊಂಡು ಹೋಗ್ತಾ ಇದ್ದಾರೆ. ಆವಾಗ ಜಾರಾ ಅನ್ನೋ ಒಬ್ಬ ಟ್ರೈಬ್ ಹುಡುಗ ಎಚ್ಚರೆ ಆಗ್ತಾ ಇದ್ದಾನೆ. ಇವನೇ ನಮ್ಮ ಕಥೆಯ ಹೀರೋ. ಜಾರಾ ಎಚ್ಚರೆ ಆಗಿದ್ದನ್ನ ನೋಡಿದ ಒಬ್ಬ ಪೊಲೀಸ್ ಆಫೀಸರ್ ಷಣ್ಮುಗಂ ಅನ್ನೋರು, ಹೇ ಜಾರಾ, ಇಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗು, ನಿನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ವಾರ್ನಿಂಗ್ ಕೊಟ್ಟು ಜಾರಾ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಕಡೆ ಸಿಟಿಯಲ್ಲಿ ಕಾವ್ಯ ಅನ್ನೋ ಹುಡುಗಿ ಎಚ್ಚರೆ ಆಗ್ತಾ ಇದ್ದಾಳೆ. ಇವಳೇ ನಮ್ಮ ಹೀರೋಯಿನ್. ಕಾವ್ಯಗೆ ತಂದೆ ಇಲ್ಲ, ತಾಯಿ ಇಲ್ಲ. ಕಾವ್ಯ ಮಗುವಾಗಿ ಇರಬೇಕಾದ್ರೇನೆ ಅವಳ ಪೇರೆಂಟ್ಸ್ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಕಾವ್ಯ ಅವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಸಾಯ್ಬೇಕಾದ್ರೆ ಕಾವ್ಯ ಹೆಸರಲ್ಲಿ ರನ್ ಮಾಡ್ತಾ ಇದ್ದ ಫ್ಯಾಕ್ಟ್ರೀಸ್, ಇಂಡಸ್ಟ್ರೀಸ್ ಬಿಟ್ಟು ಸತ್ತೋಗಿದ್ದಾರೆ. ಇವಾಗ ಅದು ಎಲ್ಲ ಕಾವ್ಯ ಹೆಸರಲ್ಲೇ ಇದೆ. ಕಾವ್ಯ ಚಿಕ್ಕ ಹುಡುಗಿ ಅನ್ನೋದ್ರಿಂದ ಆ ಇಂಡಸ್ಟ್ರಿನ ಕಾವ್ಯ ಅವರ ತಂದೆ ಕ್ಲೋಸ್ ಫ್ರೆಂಡ್ ರಾಜಶೇಖರ್ ಇಂಡಸ್ಟ್ರಿನ ನೋಡ್ಕೋತಾ ಇರೋದು. ರಾಜಶೇಖರ್ಗೆ ಕಾವ್ಯಲ ಆಸ್ತಿ ಮೇಲೆ ಕಣ್ಣು. ಹೀಗೆ ಇರಬೇಕಾದ್ರೆ ಒಂದು ದಿನ ರಾಜಶೇಖರ್ ಬಿಸ್ನೆಸ್ ವಿಷಯವಾಗಿ ಕಾವ್ಯಲನ್ನ ಒಂದು ಫೈಲ್ಗೆ ಸೈನ್ ಮಾಡಿ ಕೊಡೋಕೆ ಹೇಳ್ತಾ ಇದ್ದಾರೆ. ಕಾವ್ಯನು ಸೈನ್ ಮಾಡಿ ಕೊಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಈ ವರ್ಷ ನ್ಯೂ ಇಯರ್ನ ಕಾವ್ಯ ಬೋರಾದಲ್ಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದಾಳೆ ಅಂತ. ಆದರೆ ಅದು ಪಾಸಿಬಲ್ ಇಲ್ಲ. ಯಾಕೆ ಅಂದರೆ ಅವರ ಪಾಸ್ಪೋರ್ಟ್ ಹೋಲ್ಡಲ್ಲಿದೆ. ಅದಕ್ಕೆ ರಾಜಶೇಖರ್, ಪಾಸ್ಪೋರ್ಟ್ ಹೋಲ್ಡಲ್ಲಿ ಇದ್ರೆ ಏನು, ನೀವೆಲ್ಲ ಯಾಕೆ ಈ ವರ್ಷ ನ್ಯೂ ಇಯರ್ನ ಅಂಡಮಾನಲ್ಲಿ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಕಾವ್ಯ ಮತ್ತೆ ಅವಳ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಕಾವ್ಯನು ಈ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ ಒಪ್ಕೋತಾಳೆ. ಸೊ ಕಾವ್ಯ ಅವಳ ಫ್ರೆಂಡ್ಸ್ ಅವ್ರ ಜೊತೆಗೆ ರಾಜಶೇಖರ್ ಅವರ ಮಗ ವಿಕ್ಕಿನು ಹೊರಡ್ತಾನೆ. ರಾಜಶೇಖರ್ ಇಂಟೆನ್ಷನಲ್ ಆಗಿ ವಿಕ್ಕಿನ ಕಳಿಸ್ತಾ ಇದ್ದಾನೆ ಅವ್ರ ಜೊತೆ. ಕಾವ್ಯ ಫ್ರೆಂಡ್ಸ್, ವಿಕ್ಕಿ ಎಲ್ಲರೂ ಅಂಡಮಾನ್ಗೆ ಬಂದಾಯ್ತು. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕಾವ್ಯ ಏನ್ ಡ್ಯಾನ್ಸ್ ಹೊಡಿತಾ ಇದ್ದಾಳೆ, ಪ್ರಭುದೇವ ಕೋರಿಯೋಗ್ರಾಫಿ ಬೇರೆ ಕೇಳ್ಬೇಕಾ, ಫುಲ್ಲು ಫ್ಲೆಕ್ಸಿಬಲ್ ಆಗಿ ಇದ್ದಾಳೆ. ನಮ್ಗೆ 2 ಸ್ಟೆಪ್ ಹಾಕಬೇಕು ಅನಿಸ್ಬಿಡುತ್ತೆ. ಹೀಗೆ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಕಾರಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಯಾರ ಮೇಲೇನೋ ಡ್ಯಾಶ್ ಮಾಡಿ ಬಿಡ್ತಾರೆ. ಯಾರಾಗಿರ್ಬೋದು? ಬೇರೆ ಯಾರು, ನಮ್ಮ ಹೀರೋ ಜಾರಾ. ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳ್ಬೇಕಾದ್ರೆ ಕಾವ್ಯ ಮಾತ್ರ ಇಲ್ಲ, ಅವರನ್ನ ನಾವು ಕಾಪಾಡಬೇಕು ಅನ್ಕೋತಾಳೆ. ಆದರೆ ಅಂಡಮಾನಲ್ಲಿ ಹಾಸ್ಪಿಟಾಲಿಟಿನೇ ಇಲ್ಲ ಜಾರಾಗೆ ಟ್ರೀಟ್ಮೆಂಟ್ ಕೊಡೋಕೆ. ಅದಕ್ಕೆ ಕಾವ್ಯ ಹೇಗಾದ್ರೂ ಹೀರೋನ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸೊ ಕಾವ್ಯ, ಅವಳ ಫ್ರೆಂಡ್ಸ್ ಎಲ್ಲರೂ ಅಂಡಮಾನ್ ಏರ್ಪೋರ್ಟ್ಗೆ ಹೋಗ್ತಾರೆ. ಜಾರಾಗೆ ಚೆನ್ನಾಗಿ ಡೀಸೆಂಟ್ ಆಗಿ ಡ್ರೆಸ್ ಹಾಕ್ಸಿ ನಾರ್ಮಲ್ ಹುಡುಗನ ತರ ತಗೊಂಡು ಬಂದಿದ್ದಾರೆ. ಟಿಕೆಟ್ ಕೊಡೋರು ಪ್ಯಾಸೆಂಜರ್ಸ್ ಹೆಸರನ್ನ ಕೇಳ್ತಾ ಇದ್ದಾರೆ. ಕಾವ್ಯ ಅವಳ ಹೆಸರು, ಅವಳ ಫ್ರೆಂಡ್ಸ್ ಹೆಸರು ಎಲ್ಲವನ್ನು ಹೇಳ್ತಾ ಇದ್ದಾಳೆ. ಟಿಕೆಟ್ ಕೊಡೋರು 6ನೇದಾಗಿ ಇರೋ ಆ ಹುಡುಗನ ಹೆಸರು ಏನು ಅಂತ ಕೇಳಬೇಕಾದ್ರೆ ಕಾವ್ಯ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಇವರ ಹೆಸರು ವಾಸಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಆಯ್ತು, ಕ್ಯಾಶ್ ಕೊಡಿ ಅಂತ ಟಿಕೆಟ್ ಸೆಲ್ಲರ್ ಕೇಳಬೇಕಾದ್ರೆ ಕಾವ್ಯ ಹತ್ರ ಕ್ಯಾಶೇ ಇಲ್ಲ, ಎಮರ್ಜೆನ್ಸಿ ಅಲ್ಲ, ಏನು ತಗೊಳ್ದೇನೆ ಬಂದ್ಬಿಟ್ಟಿದ್ದಾಳೆ. ಸೊ ಅವಳ ರಿಂಗ್ನ ಬಿಚ್ಚಿಕೊಟ್ಟು ಟಿಕೆಟ್ಸ್ನ ತಗೋತಾ ಇದ್ದಾಳೆ. ಆ ರಿಂಗ್ ವರ್ತು 25 ಲಕ್ಷ ಅಂತೆ. ಆಮೇಲೆ ಎಲ್ಲರೂ ಹೇಗೋ ಜಾರನ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸಿ ಅಡ್ಮಿಟ್ ಮಾಡ್ತಾರೆ. ಆಮೇಲೆ ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ದಿನ ಕಾವ್ಯ ಹಾಸ್ಪಿಟಲ್ಗೆ ಬಂದು ನೋಡಿದ್ರೆ ಜಾರ ಹಾಸ್ಪಿಟಲಲ್ಲಿ ಇರೋ ಜನರಿಗೆ ಎಲ್ಲರಿಗೂ ಬಿರ್ರಿ ಹೊಡಿತಾ ಇದ್ದಾನೆ. ಕಾವ್ಯ ಇದನ್ನು ನೋಡ್ಬಿಟ್ಟು ಅಯ್ಯೋಯ್ಯೋ ಅಂತ ಮತ್ತೆ ಅವಳ ಮನೆಗೆ ರಿಟರ್ನ್ ಹೋಗ್ತಾಳೆ. ಇವರೇ ಪಾಂಡಿಯನ್, ಅಡಿಗೆ ಕೆಲಸದವರು. ಕಾವ್ಯಗೆ ಚಿಕ್ಕದನಿಂದ ಎಲ್ಲವನ್ನು ಹೇಳ್ಕೊಟ್ಟು ಬೆಳೆಸಿದ್ದವರು.
ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಜಾರ ಕಾಟ ತಡೆಯೋಕೆ ಆಗದೆ ಹಾಸ್ಪಿಟಲ್ ಅವರು ಜಾರನ ತಗೊಂಡು ಬಂದು ಕಾವ್ಯ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಆದರೂ ಇನ್ನುವೇ ಜಾರ ಒಳ್ಳೆ ವೈಲ್ಡ್ ಅನಿಮಲ್ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಮರದ ಮೇಲೆ ಹತ್ಕೊಳ್ತಾ ಇದ್ದಾನೆ, ಅಲ್ಲಿಗೂ ಇಲ್ಲಿಗೂ ಜಂಪ್ ಮಾಡ್ತಾ ಇದ್ದಾನೆ. ಆಮೇಲೆ ಕಾವ್ಯ ಮತ್ತೆ ಅವಳ ಮನೆ ಕೆಲಸದವರು ಎಲ್ಲರೂ ಸೇರಿ ಜಾರಾಗೆ ನಾರ್ಮಲ್ ಮನುಷ್ಯರ ರೀತಿ ಬಿಹೇವ್ ಮಾಡೋಕೆ ಹೇಳ್ಕೊಡ್ತಾ ಇದ್ದಾರೆ. ಸ್ವಲ್ಪ ದಿನಗಳ ನಂತರ ಕಾವ್ಯ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಅವರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆವಾಗ ರಾಜಶೇಖರ್, ಇದು ಕಾವ್ಯ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಅಲ್ಲ, ಅದ್ರ ಜೊತೆಗೆ 2,000 ಕೋಟಿ ಜರ್ಮನ್ ಪ್ರಾಜೆಕ್ಟು ನಮಗೆ ಸಿಕ್ಕಿದೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಕ್ಕಿ ಏನನ್ನ ಹುಡುಕ್ತಾ ಇದ್ದಾನೆ, ಯಾರನ್ನ ಹುಡುಕ್ತಾ ಇದ್ದಾನೆ ಅಂತ ನೋಡಿದ್ರೆ ಕಾವ್ಯನ ಹುಡುಕ್ತಾ ಇದ್ದಾನೆ. ಕಾವ್ಯ ಹತ್ರ ಬಂದು, ಇವನನ್ನ ಯಾಕೆ ಇನ್ನ ನಿನ್ನ ಜೊತೆಗೆ ಇಟ್ಟಿದ್ಯಾ, ಹೊಡೆದು ಓಡಿಸೋ ಅಂತ ವಾಸಿ ಬಗ್ಗೆ ಮಾತಾಡಿಬಿಟ್ಟು, ಕಾವ್ಯ, ನಾನು ನಮ್ಮ ರಿಲೇಷನ್ಶಿಪ್ ಬಗ್ಗೆ ನಮ್ಮ ತಂದೆಗೆ ಹೇಳಿದ್ದೇನೆ, ಅವರು ಇವಾಗ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಕಾವ್ಯಗೆ ಶಾಕು. ಯಾಕೆ ವಿಕ್ಕಿ ಹೀಗೆ ಮಾಡಿದೆ, ಏನು ರಿಲೇಷನ್ಶಿಪ್ ಇದೆ ನಿನ್ನ ನನ್ನ ಮಧ್ಯ, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಓಕೆ ಅಂತ ಹೇಳಬೇಕಾದ್ರೆ ಹಾಗೆ ವಿಕ್ಕಿ ಮತ್ತೆ ಕಾವ್ಯ ಮಧ್ಯ ದೊಡ್ಡ ಆರ್ಗ್ಯುಮೆಂಟೇ ನಡೆಯುತ್ತೆ. ಹಾಗೆ ನಡೀತಾ ಇರಬೇಕಾದ್ರೆ ವಿಕ್ಕಿ ಕಾವ್ಯ ಕೈನ ಹಿಡಿದು ಎಳಿತಾ ಇದ್ದಾನೆ. ಹಾಗೆ ಇಬ್ಬರು ಜೋರಾಗಿ ಮಾತಾಡ್ಕೋತಾ ಇದ್ದಾರೆ. ಆವಾಗ ಈ ಸೌಂಡ್ ಕೇಳಿ ಜಾರ ವಾಸಿ ಅಲ್ಲಿಗೆ ಬರ್ತಾನೆ. ಅದಕ್ಕೆ ವಿಕ್ಕಿ ಜಾರಾಗೆ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಜಾರ ಯಾರೋ ವಿಕ್ಕಿಗೆ ವೈಲ್ಡ್ ಆಗಿ ಹೊಡಿತಾನೆ, ಚೆನ್ನಾಗಿ ಹೊಡೆದು ಭೂತ ಬಿಡಿಸ್ತಾನೆ. ಆವಾಗ ಜಾರನ ನಿಲ್ಸು ಅಂತ ಹೇಳ್ತಾಳೆ ಕಾವ್ಯ. ಆವಾಗ್ಲೇನೆ ಜಾರನು ಸೈಲೆಂಟ್ ಆಗ್ತಾನೆ. ಇದನ್ನ ನೋಡಿ ಕಾವ್ಯಗೆ ಆಶ್ಚರ್ಯ. ಮಗ ಹೊಡಿಸ್ಕೊಂಡು ಬಿದ್ದಿರೋದನ್ನ ನೋಡಿದ ರಾಜಶೇಖರ್ಗೆ ಫುಲ್ ಕೋಪ. ಪೊಲೀಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಪೊಲೀಸು ಅಲ್ಲಿಗೆ ಬಂದು ಜಾರನ ಹಿಡಿಯೋಕೆ ಟ್ರೈ ಮಾಡ್ತಾರೆ, ಆದರೆ ಆಗ್ತಾ ಇಲ್ಲ. ಸೊ ನೆಟ್ನ ಹಾಕಿ ಅನಿಮಲ್ಸ್ನ ಹಿಡಿಯೋ ಹಾಗೆ ಹಿಡಿದು ಅಲ್ಲಿಂದ ತಗೊಂಡು ಹೋಗ್ತಾರೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ವಿಕ್ಕಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಡಾಕ್ಟರ್ಸ್. ರಾಜಶೇಖರ್, ನನ್ನ ಮಗನಿಗೆ ಏನಾಯ್ತು ಅಂತ ಕೇಳಬೇಕಾದ್ರೆ, ರಾಜಶೇಖರ್, ನಿಮ್ಮ ಮಗನಿಗೆ ಕತ್ತಲ್ಲಿ ಬೋನ್ ಫ್ರ್ಯಾಕ್ಚರ್ ಆಗಿದೆ, ಆದ್ದರಿಂದ ಲೈಫ್ ಲಾಂಗ್ ಸೆರ್ವಿಕಲ್ ಕಾಲರ್ ಅವರ ಕತ್ತಿಗೆ ಹಾಕೋಬೇಕು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದೇ ಕತ್ತು ನೋವು ಅಂತ ಕತ್ತಿಗೆ ಒಂಥರ ಬ್ಯಾಂಡೆಡ್ ಹಾಕಿರ್ತಾರಲ್ಲ, ಅದೇನೆ ಸೆರ್ವಿಕಲ್ ಕಾಲರ್. ಆಮೇಲೆ ಕಾವ್ಯನ ಮೀಟ್ ಮಾಡಿ ಈ ವಿಷಯನ ಹೇಳ್ಬಿಟ್ಟು ಮತ್ತೆ ಜರ್ಮನ್ ಪ್ರಾಜೆಕ್ಟ್ ಇವತ್ತೇ ಸೈನ್ ಮಾಡಿ ಕಳಿಸ್ಬೇಕಿದೆ ಅಂತ ಹೇಳ್ತಾರೆ ರಾಜಶೇಖರ್. ಕಾವ್ಯನೂ ಅದಕ್ಕೆ ಸೈನ್ ಮಾಡಿ ಕೊಡ್ತಾಳೆ. ಇಲ್ಲಿ ಅಂಡಮಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಆಫೀಸರ್ ಜಾರನ ಕಾಡೊಳಗಡೆ ಕರ್ಕೊಂಡು ಹೋಗಿ ಅವನ ಕತೆನ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ. ಆವಾಗ ಕಾವ್ಯ ಮತ್ತೆ ಕುಕ್ ಪಾಂಡಿಯನ್ ಅಲ್ಲಿಗೆ ಬಂದು ಜಾರನ ಬಿಡೋಕೆ ಕೇಳ್ತಾ ಇದ್ದಾರೆ. ಆದರೆ ಪೊಲೀಸರ್ಸ್ ಜಾರನ ಬಿಡ್ತಾ ಇಲ್ಲ, ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆವಾಗ ಜಾರ ಅಲ್ಲಿರೋ ಪೊಲೀಸರ್ಸ್ಗೆ ಹೊಡೆದು ಕೆಲವರನ್ನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಕಾವ್ಯ ಮತ್ತೆ ಪಾಂಡಿಯನು ಅವನ ಜೊತೆನೆ ಕಾಡು ಒಳಗಡೆ ಓಡಿ ಹೋಗ್ತಾ ಇದ್ದಾರೆ. ಪೊಲೀಸರ್ಸ್ ಹಿಂದೆನೆ ಇವ್ರು 3 ಜನರನ್ನು ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜಾರ ಹಿಂದೆ ಬರೋ ಪೊಲೀಸರ್ಸ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಆವಾಗ ಷಣ್ಮುಗಂ ಜಾರನ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾರೆ. ಅದು ಜಾರ ಅಂತ ಗೊತ್ತಾಗಿದ್ದ ತಕ್ಷಣ, ನೀನು ಇನ್ನ ಬದುಕಿದ್ಯಾ ಅಂತ ಖುಷಿ ಆಗ್ತಾರೆ. ಅದಕ್ಕೆ ಕಾವ್ಯ, ನಿಮಗೆ ವಾಸಿನ ಗೊತ್ತಾ ಅಂತ ಕೇಳಬೇಕಾದ್ರೆ ಷಣ್ಮುಗಂ, ಅವನ ಹೆಸರು ವಾಸಿ ಅಲ್ಲ, ಆಕ್ಚುಲಿ ಅವನ ಹೆಸರು ಜಾರ ಅಂತ ಹೇಳ್ತಾರೆ. ಷಣ್ಮುಗಂ ಜಾರ ಬಗ್ಗೆ ಫ್ಲಾಶ್ ಬ್ಯಾಕ್ ನ ಕಾವ್ಯಗೆ ಹೇಳ್ತಾರೆ. ಒಂದು ದಿನ ಒಂದು ಚಿಕ್ಕ ಹುಡುಗಿ ಕಾಡು ಒಳಗಡೆ ಆಟ ಆಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹುಳಿ ಆ ಹುಡುಗಿನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದೆ. ಅದನ್ನ ನೋಡಿ ಹೆದರ್ಕೊಂಡು ಅಪ್ಪ ಅಂತ ಅವಳ ತಂದೆಯನ್ನ ಕೂಗ್ತಾಳೆ ಆ ಚಿಕ್ಕ ಹುಡುಗಿ. ಈ ರಿಯಾಕ್ಷನ್ ನೋಡಿದ ಆ ಹುಳಿ ಆ ಹುಡುಗಿನ ಅಟ್ಯಾಕ್ ಮಾಡೋಕೆ ಜಂಪ್ ಮಾಡುತ್ತೆ. ಆವಾಗ ಸಡನ್ ಆಗಿ ಜಾರ ಆ ಹುಡುಗಿನ ಜಂಪ್ ಮಾಡಿ ಕಾಪಾಡ್ತಾನೆ. ಮತ್ತೆ ಆ ಹುಳಿ ನಮ್ಮ ಜಾರನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಜಾರ ಆ ಹುಳಿಗೆ ಕುರುಪ್ ಹಾಕ್ಬಿಡ್ತಾನೆ, ಕಟ್ ಮಾಡಿ ಬಿಡ್ತಾನೆ. ಸೊ ಹುಳಿ ಸುಸ್ತಾಗಿ ಬಿದ್ದೋಗುತ್ತೆ. ಆಮೇಲೆ ಮತ್ತೆ ಆ ಹುಳಿಗೆ ಏಟಾಗಿರೋ ಜಾಗಕ್ಕೆ ಸ್ಟಿಚ್ ಹಾಕಿ ಗಾಯನ ಸರಿ ಮಾಡಿ ಹುಳಿಯನ್ನ ಕಾಪಾಡ್ತಾನೆ ಜಾರ. ಆಮೇಲೆ ಆ ಹುಡುಗಿನ ಎತ್ಕೊಂಡು ಅವನ ಜನ ಹತ್ರನೇ ಹೋಗ್ತಾನೆ ಜಾರ. ಈ ಕಡೆ ಜರ್ಮನಿ ಕಂಪನಿ ಅಂಡಮಾನ್ ಫಾರೆಸ್ಟ್ ನ ಕ್ಲೀನ್ ಮಾಡಿ ಕೊಡಿ ಅಂತ ಪೊಲೀಸರ್ಸ್ ಹತ್ರ ಕೇಳ್ತಾ ಇದ್ದಾರೆ. ಅದಕ್ಕೆ ಪೊಲೀಸರ್ಸ್ ಟ್ರಾನ್ಸ್ಲೇಟರ್ ನ ಕರ್ಕೊಂಡು ಬಂದು ಟ್ರೈಬ್ಸ್ ಹತ್ರ ಮಾತಾಡ್ತಾ ಇದ್ದಾರೆ. ಕಾಡನ್ನ ಖಾಲಿ ಮಾಡಿ ಕೊಡಿ, ಇಲ್ಲಿ ದೊಡ್ಡ ಕಂಪನಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಟ್ರೈಬ್ಸ್ ಯಾರು ಕೇಳ್ತಾ ಇಲ್ಲ. ಇದು ನಮ್ಮ ಜಾಗ, ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಒಪ್ಕೋತಾ ಇಲ್ಲ. ಅದಕ್ಕೆ ಷಣ್ಮುಗಂ ಟ್ರೈಬ್ಸ್ನ ಶೂಟ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ. ಆವಾಗ ಷಣ್ಮುಗಂ ಅವರ ಮಗಳ ವಾಯ್ಸ್ ಕೇಳುತ್ತೆ. ಆಮೇಲೇನೆ ಷಣ್ಮುಗಂಗೆ ಗೊತ್ತಾಗುತ್ತೆ ಹುಲಿ ಹತ್ರ ಇಂದ ಟ್ರೈಬ್ ಜಾರ ನಮ್ಮ ಮಗಳನ್ನ ಕಾಪಾಡಿದ್ದಾನೆ ಅಂತ.
ಆವತ್ತು ರಾತ್ರಿ ಜಾರ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಜನ ಎಲ್ಲ ಅರ್ಚ್ಕೋತಾ ಇದ್ದಾರೆ. ಈ ಸದ್ದು ಕೇಳಿ ಜಾರ ಏನು ಅಂತ ಕಣ್ಬಿಟ್ಟು ನೋಡಿದರೆ ಅವರ ಗುಡಿಸಲಿಗೆ ಬೆಂಕಿ ಇಟ್ಟು ಅಲ್ಲಿರೋ ಜನ ಎಲ್ಲರನ್ನು ಹೊಡೆದು ಓಡಿಸ್ತಾ ಇದ್ದಾರೆ ಆಫೀಸರ್ಸ್. ಆದ್ದರಿಂದ ಟ್ರೈಬ್ಸ್ ಮತ್ತೆ ಆಫೀಸರ್ಸ್ ಮಧ್ಯೆ ದೊಡ್ಡ ಜಗಳನೇ ನಡೆಯುತ್ತೆ. ಟ್ರೈಬ್ಸ್ ತುಂಬಾ ಜನ ಆ ಜಗಳದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ನಮ್ಮ ಜಾರಾಗೆ ಹೊಡೆದು ಅವನಿಗೆ ಪ್ರಜ್ಞೆ ತಪ್ಪಿಸಿ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಆಫೀಸರ್ಸ್. ಆಮೇಲೇನೆ ಸ್ಟಾರ್ಟಿಂಗ್ ಅಲ್ಲೇ ಪೊಲೀಸರ್ಸ್ ಜಾರನ ಸಾಯಿಸೋಕೆ ಟ್ರೈ ಮಾಡಿದ್ದು. ಆವಾಗ್ಲೇನೆ ಷಣ್ಮುಗಂ ಜಾರಾಗೆ ವಾರ್ನಿಂಗ್ ಕೊಟ್ಟು ತಪ್ಪಿಸ್ಕೊಂಡು ಹೋಗೋಕೆ ಹೆಲ್ಪ್ ಮಾಡಿರೋದು. ಅದೇ ತರನೇ ನಮ್ಮ ಜಾರ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ಬೇಕಾದ್ರೆ ಮಿಸ್ ಆಗಿ ಕಾವ್ಯ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಅನ್ಕಾನ್ಶಿಯಸ್ ಆಗಿದ್ದಾನೆ. ಹಳೆದನ್ನೆಲ್ಲ ಮರ್ತು ಬಿಟ್ಟಿದ್ದಾನೆ ಅನ್ನೋ ವಿಷಯ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಆವಾಗ ಕುಕ್ ಪಾಂಡಿಯನ್, ಸಾಕಮ್ಮ ಬನ್ನಿ ನಾವು ಇಲ್ಲಿಂದ ಹೋಗ್ಬಿಡೋಣ ಅನ್ಬೇಕಾದ್ರೆ ಅದಕ್ಕೆ ಕಾವ್ಯ, ಇಲ್ಲ ನಾವು ಇಲ್ಲೇ ಇದ್ದು ವಾಸಿಗೆ ಹೆಲ್ಪ್ ಮಾಡೋಣ, ಅವನ ಜನರ ಹತ್ರ ಸೇರೋಕೆ ನಾವು ಸಹಾಯ ಮಾಡೋಣ ಅಂತ ಹೇಳ್ತಾಳೆ ಕಾವ್ಯ. ಅದೇ ಟೈಮ್ಗೆ ರಾಜಶೇಖರ್ ಅಮೆರಿಕಾಯಿಂದ ರಿಟರ್ನ್ ಬರ್ತಾರೆ. ಆವಾಗ ಕಾವ್ಯ ರಾಜಶೇಖರ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದರೆ ಸಿಗ್ನಲೇ ಸಿಗ್ತಾ ಇಲ್ಲ. ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ರಾಜಶೇಖರ್ ಅಂಡಮಾನಿಗೆ ಬಂದು ಪೊಲೀಸರಿಗೆ ಕಾವ್ಯಲನ್ನ ಆ ಟ್ರೈಬ್ ವಾಸಿ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ, 24 ಗಂಟೆ ಟೈಮ್ ಒಳಗಡೆ ಕಾವ್ಯನ ನನ್ನ ಹತ್ರ ಕಂಡು ಹಿಡಿದು ಕೊಡಬೇಕು ಅಂತ ಫಾರೆಸ್ಟ್ ಆಫೀಸ್ಗೆ ಆರ್ಡರ್ ಮಾಡ್ತಾ ಇದ್ದಾನೆ ರಾಜಶೇಖರ್. ಅದಕ್ಕೆ ಪೊಲೀಸ್ ಸೂರ್ಯಪ್ರಕಾಶ್ ಅನ್ನೋ ಡೆಲ್ಲಿಯಿಂದ ಬಂದಿರೋ ಕಮಾಂಡೋ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ಸೊ ಸೂರ್ಯಪ್ರಕಾಶ್ ಕಾವ್ಯನ ಕಾಪಾಡೋದಕ್ಕಾಗಿ ಒಂದು ಪ್ಲಾನ್ ಹಾಕ್ತಾ ಇದ್ದಾರೆ, ಪ್ರಾಜೆಕ್ಟ್ 0 ಅಂತ. ಕಾಡು ಒಳಗಡೆ ಹೋಗೋಕೆ 3 ದಾರಿಗಳಿದೆ. ಸೊ ಪೊಲೀಸ್ ಫುಲ್ ಫೋರ್ಸ್ನ ಯೂಸ್ ಮಾಡಿ 50 ಕಿಲೋಮೀಟರ್ ಬೌಂಡರಿನ ಕವರ್ ಮಾಡಿದ್ರೆ ಯಾವುದೇ ದಾರಿಯಲ್ಲೂ ವಾಸಿ ತಪ್ಪಿಸ್ಕೊಂಡು ಹೋಗೋಕೆ ಆಗಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಆಪರೇಷನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಸೂರ್ಯಪ್ರಕಾಶ್. ಈ ಕಡೆ ನಮ್ಮ ಕಾವ್ಯ, ವಾಸಿ, ಪಾಂಡ್ಯನ್ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಕಾಶದಲ್ಲಿ ಪಕ್ಷಿ ಹಾರ್ತಾ ಇದೆ. ಅದನ್ನು ನೋಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದು ಪಕ್ಷಿ ಅಲ್ಲ, ಪಕ್ಷಿ ತರ ಇರೋ ರೋಬೋಟ್, ಸ್ಪೈ ಕ್ಯಾಮರಾ. ಅದನ್ನ ಯೂಸ್ ಮಾಡಿ ನಮ್ಮ ಹೀರೋ ಹೀರೋಯಿನ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಮಾನಿಟರ್ ಮಾಡ್ತಾ ಇದ್ದಾರೆ ಕಮಾಂಡೋಸ್. ಈ ಕಡೆ ವಾಸಿ ಮತ್ತೆ ಕಾವ್ಯ ಒಳಗಡೆ ಒಂಥರ ಬಾಂಡಿಂಗ್ ಬೆಳೆಯುತ್ತೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ವಾಸಿ ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡು ಮರಕ್ಕೆ ಕಚ್ಕೋತಾನೆ. ಕಾವ್ಯ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆವಾಗ ಸೂರ್ಯಪ್ರಕಾಶ್, ಕಾವ್ಯ ನಿಮ್ಮ ಸೇಫ್ಟಿಗಾಗಿ ನೀವು ಈ ಕಡೆ ಬಂದ್ಬಿಡಿ, ಇಲ್ಲ ಅಂದ್ರೆ ಅವನನ್ನು ಶೂಟ್ ಮಾಡಿ ಕೊಂದ್ಬಿಡ್ತೀವಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾವ್ಯ, ಸರ್ ವಾಸಿ ತುಂಬಾ ಒಳ್ಳೆಯವನು ಸರ್, ತುಂಬಾ ಇನ್ನೋಸೆಂಟ್, ಅವನನ್ನು ಏನು ಮಾಡಬೇಡಿ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹುಲಿ ಗರ್ಜಿಸೋ ಸದ್ದು ಕೇಳುತ್ತೆ. ಎಲ್ಲರೂ ಸ್ಟನ್ ಆಗ್ಬಿಡ್ತಾರೆ. ಒಂದು ಹುಲಿ ಬರ್ತಾ ಇದೆ. ಆಫೀಸರ್ಸ್, ಕಮಾಂಡೋಸ್ ಎಲ್ಲರೂ ಗನ್ನ ಆ ಹುಲಿಗೆ ಏಮ್ ಮಾಡ್ತಾ ಇದ್ದಾರೆ. ಆದರೆ ಆ ಹುಲಿ ಆಫೀಸರ್ಸ್ ಎಲ್ಲರನ್ನು ಕಚ್ಚಿ ಸಾಯಿಸುತ್ತೆ. ಆಮೇಲೆ ಕಾವ್ಯ, ಪಾಂಡಿಯನ್, ನಮ್ಮ ಜಾರ ಎಲ್ಲ ತಪ್ಪಿಸ್ಕೋತಾರೆ. ಆಮೇಲೆ ಹೇಗೋ ಜಾರ ಅವನ ಜನರನ್ನ ಕಂಡಿಡಿದು ಸೇರ್ಕೋತಾನೆ. ಎಲ್ಲರೂ ತುಂಬಾ ಖುಷಿ ಆಗ್ತಾ ಇದ್ದಾರೆ. ಕಾವ್ಯಗೂ ಆ ಟ್ರೈಬ್ಸ್ ಎಲ್ಲರನ್ನು ಇಷ್ಟ ಆಗ್ತಾ ಇದೆ. ಆ ಟ್ರೈಬ್ಸ್ ಲೈಫ್ ಇಷ್ಟ ಆಗ್ತಾ ಇದೆ. ನಮ್ಮ ಜಾರ ಮೇಲೆ ಪ್ರೀತಿನೂ ಉಂಟಾಗ್ತಾ ಇದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ರಾಜಶೇಖರ್ ಕಾವ್ಯಗೆ ಬೈತಾ ಇದ್ದಾನೆ, ವಾಸಿ ಜೊತೆ ಸೇರ್ಕೊಂಡು ಇರೋದಕ್ಕಾಗಿ. ಮತ್ತೆ ಅವರ ಮಗ ವಿಕ್ಕಿಯನ್ನು ಅಟ್ಯಾಕ್ ಮಾಡಿದ್ನಲ್ಲ ನಮ್ಮ ಜಾರ, ಎಲ್ಲವನ್ನೂ ಹೇಳಿ ಬೈತಾ ಇದ್ದಾನೆ. ಬಾ ಹೋಗೋಣ ಅಂತ ಕರೀತಾ ಇದ್ದಾನೆ. ಅದಕ್ಕೆ ಕಾವ್ಯ, ವಾಸಿ ಮತ್ತೆ ಅವನ ಜನರು ಅಪಾಯದಲ್ಲಿದ್ದಾರೆ. ಒಂದು ದೊಡ್ಡ ಕಂಪನಿ ಟ್ರೈಬ್ ಜನರ ಲ್ಯಾಂಡ್ ನ ಆಕ್ಯುಪೈ ಮಾಡೋಕೆ ಟ್ರೈ ಮಾಡ್ತಾ ಇದೆ. ಅವರಿಗೆ ನಾವು ಹೆಲ್ಪ್ ಮಾಡಬೇಕು. ಆ ಜನ ಏನ್ ಮಾಡ್ತಾರೆ ಪಾಪ ಅಂತ ಹೇಳ್ಬೇಕಾದ್ರೆ ಇವಾಗ ವಿಷಯನ ಕಾವ್ಯಗೆ ರಿವೀಲ್ ಮಾಡ್ತಾನೆ ರಾಜಶೇಖರ್. ಇದನ್ನ ಮಾಡ್ತಾ ಇರೋದೇ ನೀನೇ ಕಾವ್ಯ, ನೀನು ಸೈನ್ ಮಾಡಿ ಕೊಟ್ಟಿರೋ ಜರ್ಮನ್ ಪ್ರಾಜೆಕ್ಟ್ನ ನೀನೇ ನೋಡು ಅಂತ ಕೊಡ್ತಾ ಇದ್ದಾನೆ ಫೈಲ್ಸ್ನ. ಕಾವ್ಯ ಫೈಲ್ಸ್ನ ನೋಡ್ತಾಳೆ. ಕಾವ್ಯ ಕಂಪನಿನೇ ಆ ಟ್ರೈಬ್ಸ್ ಲ್ಯಾಂಡ್ನ ಆಕ್ಯುಪೈ ಮಾಡ್ತಾ ಇರೋದು, ಆ ಜನರನ್ನ ಅಲ್ಲಿಂದ ಓಡಿಸ್ತಾ ಇರೋದು. ಇದನ್ನ ನೋಡಿ ಕಾವ್ಯ ತುಂಬಾನೇ ಬೇಜಾರಾಗೋಗ್ತಾಳೆ. ಆಮೇಲೆ ರಾಜಶೇಖರ್ ಕಾರ್ನ ತರಿಸಿ ಕಾವ್ಯನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ವಾಸಿನು ಕಾವ್ಯನ ನೋಡ್ಬಿಟ್ಟು ಓಡಿ ಬರ್ತಾ ಇದ್ದಾನೆ. ವಾಸಿನ ಕಾವ್ಯ ನೋಡ್ಬಿಟ್ಟು ಅವನನ್ನ ಕಾಪಾಡಬೇಕು ಅನ್ಕೊಂಡು ಬಾ ವಾಸಿ ಬಾ ಕಾರಲ್ಲಿ ಹತ್ಕೋ ಅಂತ ಕಿರ್ಚ್ಕೋತಾ ಇದ್ದಾಳೆ. ವಾಸಿನು ಓಡಿ ಬಂದು ಅಡ್ಡ ನಿಂತ್ಕೋತಾನೆ. ರಾಜಶೇಖರ್ ವಾಸಿ
ವಾಸಿನ ಕಾರಿಗೆ ಹತ್ತಿಸ್ಕೋತಾನೆ ಅನ್ಕೊಂಡ್ರೆ ರಾಜಶೇಖರ್ ವಾಸಿ ಮೇಲೇನೆ ಕಾರ್ನ ಬಿಡ್ತಾನೆ, ಆಕ್ಸಿಡೆಂಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಕಾವ್ಯ ಕಾರಿಂದ ಇಳಿದು ವಾಸಿ ಹತ್ರ ಓಡಿ ಹೋಗ್ತಾಳೆ. ರಾಜಶೇಖರ್ ವಾಸಿನ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾನೆ, ಅದನ್ನ ಕಾವ್ಯ ತಡಿತಾ ಇದ್ದಾಳೆ. ಆವಾಗ ಅಲ್ಲಿಗೆ ಪೊಲೀಸ್ ಆಫೀಸರ್ಸ್ ಬಂದು ವಾಸಿಗೆ ಭಯಂಕರವಾಗಿ ಹೊಡಿತಾ ಇದ್ದಾರೆ, ಹಿಗ್ಗಾಮುಗ್ಗ ಚಲಿಸ್ತಾ ಇದ್ದಾರೆ. ಆದರೂ ಹೇಗೋ ವಾಸಿ ಮ್ಯಾನೇಜ್ ಮಾಡಿಕೊಂಡು ರಿಟರ್ನ್ ಹೊಡಿತಾ ಇದ್ದಾನೆ. ಎಲ್ಲರಿಗೂ ಹೊಡೆದು ಬೆಂಡ್ ಎತ್ತುತ್ತಾ ಇದ್ದಾನೆ. ಕೊನೆಗೆ ರಾಜಶೇಖರ್ಗೂ ಹೊಡೆದು ಬೆಂಡ್ ಎತ್ತುತ್ತಾನೆ ವಾಸಿ. ಆವಾಗ ಕಾವ್ಯ ನಿಲ್ಸು ಅಂತ ವಾಸಿಗೆ ಹೇಳ್ತಾಳೆ. ಆದ್ರಿಂದ ವಾಸಿನು ಕಾವ್ಯ ಮಾತನ್ನ ಕೇಳಿ ರಾಜಶೇಖರ್ಗೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಾನೆ. ಆವಾಗ ರಾಜಶೇಖರ್ ಅಲ್ಲಿರೋ ಗನ್ನ ತಗೊಂಡು ತೋರಿಸಿ ವಾಸಿನ ಜೀವಂತವಾಗಿ ಬಿಟ್ಬಿಡ್ತೀನಿ, ನೀನು ಬಾ ನನ್ನ ಜೊತೆ ಬಂದ್ಬಿಡು, ನಾವು ಹೋಗೋಣ ಕಾವ್ಯ ಅಂತ ಕರೀತಾ ಇದ್ದಾನೆ. ಅದಕ್ಕೆ ಕಾವ್ಯ ನಾನು ಬರಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇದ್ದಾಳೆ. ಆವಾಗ ರಾಜಶೇಖರ್ ಬಂದ್ಬಿಡು ಕಾವ್ಯ, ಇಲ್ಲಿ ಇದ್ಕೊಂಡು ಏನ್ ಮಾಡ್ತೀಯಾ, ಈ ಟ್ರೈಬ್ಸ್ ಜೊತೆ ಇದ್ದು ಏನ್ ಮಾಡ್ತೀಯಾ, ಅಲ್ಲಿ ನಿನಗಾಗಿ ಫ್ಯಾಕ್ಟ್ರಿ ಇದೆ, ಇಂಡಸ್ಟ್ರೀಸ್ ಇದೆ, ನೀನೇ ಎಲ್ಲವನ್ನು ನೋಡ್ಕೋಬೇಕು, ಬಾ ಅಂತ ಕರೀತಾ ಇದ್ದಾನೆ. ಅದಕ್ಕೆ ಕಾವ್ಯ ನನಗೆ ಏನು ಬೇಕಾಗಿಲ್ಲ, ಈ ಹಣ ಕಾಸು ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಏನು ಬೇಡ, ಎಲ್ಲವನ್ನು ನೀವೇ ಇಟ್ಕೊಳ್ಳಿ, ನಿಮ್ಮ ಪ್ರೀತಿ ನಿಜ ಅನ್ಕೊಂಡಿದ್ದೆ, ಆದರೆ ಎಲ್ಲ ಆರ್ಟಿಫಿಷಿಯಲ್ ಮೋಸ, ಇದು ನನ್ನ ಜಾಗ, ನನ್ನ ಹೆಸರಲ್ಲಿರೋ ಜಾಗ, ನೀವು ಇಲ್ಲಿಂದ ಹೋಗಿ ಫಸ್ಟ್, ಇದು ನನ್ನ ರಿಕ್ವೆಸ್ಟ್ ಅಲ್ಲ ಆರ್ಡರ್ ಅಂತ ರಾಜಶೇಖರ್ಗೆ ಆರ್ಡರ್ ಮಾಡಿ ಕಳಿಸ್ತಾಳೆ ನಮ್ಮ ಕಾವ್ಯ. ರಾಜಶೇಖರ್ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಕಾವ್ಯಗೆ ವಾಸಿ ಮೇಲೆ ಅಂದ್ರೆ ನಮ್ಮ ಜಾರ ಮೇಲೆ ಲವ್ ಆಗ್ಬಿಟ್ಟಿದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.